ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಮಹಾಕುಂಭಮೇಳ. ಮಹಾಕುಂಭಮೇಳ ಭಾರತದ ಆಧ್ಯಾತ್ಮದ ಕಿರೀಟಕ್ಕೆ ಒಂದು ಮುಕುಟಮಣಿ ಇದ್ದಂತೆ. ಇಲ್ಲಿ ಸಹಸ್ರಾರು ಸಂತರು, ಸಾಧುಗಳು, ನಾಗಾ ಸಾಧುಗಳು ಮತ್ತು ಆಧ್ಯಾತ್ಮದಲ್ಲಿ ಆಸಕ್ತಿ ಇರತಕ್ಕಂಥ ಸಹಸ್ರಾರು ಸಾಧಕರು ಏಕಕಾಲಕ್ಕೆ ಸೇರಿ ಶಾಹಿ ಸ್ನಾನವನ್ನು ಮಾಡುವುದರ ಮುಖಾಂತರ ಅಮೃತತ್ವದ ಕಡೆಗೆ ಪಯಣವನ್ನು ಮಾಡುವಂಥ ಒಂದು ಆಸಕ್ತಿಯನ್ನು ಹೊಂದಿರ್ತಾರೆ. ಹಾಗಾಗಿ ಈ ಕುಂಭಮೇಳಕ್ಕೆ ಭಾರತದ ಇತಿಹಾಸದಲ್ಲಿ ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ಈ ಕುಂಭಮೇಳವು ಜಗತ್ತಿನಾದ್ಯಂತ ನಡೆಯುವ ಅತಿ ದೊಡ್ಡದಾದಂತಹ ಒಂದು ಧಾರ್ಮಿಕತೆಯ ಸಂಗಮ ಅಂತ ಹೇಳಿದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇಂಥ ಒಂದು ಬೃಹತ್ ಮಟ್ಟದ ಒಂದು ಆಧ್ಯಾತ್ಮದ ಒಂದು ಕಾರ್ಯಕ್ರಮ ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ನಡೆಯಲ್ಲ ಅಂತ ಹೇಳ್ತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯನಿಗೆ ಹೆಮ್ಮೆ ಆಗಬೇಕು. ಹಾಗಾದರೆ ಏನಪ್ಪ ಕುಂಭಮೇಳವನ್ನು ಯಾಕೆ ಆಚರಣೆ ಮಾಡ್ತಾರೆ ಅನ್ನೋವಂಥ ವಿಷಯಗಳನ್ನು ನಾನು ತಿಳ್ಕೊಂಡಿರೋದನ್ನು ನಿಮ್ಮ ಹತ್ರ ಹೇಳುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ. ಸ್ನೇಹಿತರೆ, ಈ ಸಮುದ್ರದ ಮಂಥನದ ಕಾಲದಲ್ಲಿ ರಾಕ್ಷಸರು ಮತ್ತು ದೇವತೆಗಳು ಏನು ಸಮುದ್ರದ ಮಂಥನವನ್ನು ಮಾಡಿದ್ರು, ಆಗ ಅಮೃತದ ಕಳಶವನ್ನು ದೇವತೆಗಳು ದೇವಲೋಕಕ್ಕೆ ತೆಗೆದುಕೊಂಡು ಹೋಗುವಾಗ ಮಾನವರಿಗೂ ಕೂಡ ಇದರಿಂದ ಒಂದು ಒಳಿತಾಗಲಿ ಅಂತ ಹೇಳುವಂಥ ಉದ್ದೇಶದಿಂದ ಅವ್ರದ್ದು ಕೂಡ ಉನ್ನತಿಯಾಗಲಿ ಅಂತ ಹೇಳುವಂಥ ಉದ್ದೇಶದಿಂದ 5 ಅಮೃತ ಬಿಂದುಗಳನ್ನು ಭೂಮಿಯ ಮೇಲೆ ಅಂದರೆ ಭೂಮಿಯ ಮೇಲೆ ಹಾಕಿರ್ತಾರೆ. ಆ 5 ಸ್ಥಳಗಳೇ ಇವತ್ತು ಮಹಾಕುಂಭಮೇಳ ನಡೆಯುವಂಥ ಜಾಗ ಆಗಿರ್ತಕ್ಕಂಥದ್ದು. ಈ ಕುಂಭಮೇಳ ಅಂತ ಅನ್ನೋದನ್ನು ನಾವು 6 ವರ್ಷಗಳಿಗೆ ಒಮ್ಮೆ ಆಚರಣೆಯನ್ನು ಮಾಡ್ತೀವಿ. 3 ವರ್ಷಗಳಿಗೆ ಒಮ್ಮೊಮ್ಮೆ ಮಾಡ್ತಾ ಇರ್ತಾರೆ. ಅದಾದಮೇಲೆ 12 ವರ್ಷಗಳಿಗೆ ಒಮ್ಮೆ ಅದನ್ನು ಪೂರ್ಣ ಕುಂಭಮೇಳ ಅಂತ ಕರೀತಾರೆ. 12 ಮಹಾಕುಂಭಮೇಳಗಳು ನಡೆಯುವಾಗ 144 ವರ್ಷ ಆಗುತ್ತೆ. ಆ 144 ವರ್ಷ ಏನಾಗುತ್ತೋ ಅದನ್ನು ಮಹಾಕುಂಭಮೇಳ ಅಂತ ಕರೀತಾರೆ. ಅದು ಈ ವರ್ಷ ಜನವರಿಯ 13ನೇ ತಾರೀಕಿಂದ ಫೆಬ್ರವರಿಯ 26ನೇ ತಾರೀಕಿನವರೆಗೂ ಕೂಡ ನಡೆಯಲಿದೆ. ಹಾಗಾಗಿ ಶಾಹಿ ಸ್ನಾನವನ್ನು ಮಾಡಲು ಹಲವಾರು ಅಖಾಡಗಳ ಸಾಧು ಸಂತರು ಇಲ್ಲಿ ಬಂದು ನೆರೀತಾರೆ. ಹಾಗಾದರೆ ಇದರ ವೈಜ್ಞಾನಿಕ ಹಿನ್ನೆಲೆ ಏನು ಅನ್ನೋದನ್ನು ಕೂಡ ನಾವು ಇಲ್ಲಿ ನೋಡ್ತಕ್ಕಂಥದ್ದು ತುಂಬ ಮಹತ್ವ. ಯಾಕೆ ಅಂತ ಹೇಳಿದ್ರೆ ಭೂಮಿ ಸೂರ್ಯನನ್ನು ಒಂದು ಸುತ್ತು ಹಾಕಲಿಕ್ಕೆ 365 ದಿನಗಳ ಕಾಲವನ್ನು ತೆಗೆದುಕೊಳ್ಳುತ್ತೆ. ಅದೇ ರೀತಿಯಾಗಿ ಗುರುಗ್ರಹವು ಸೂರ್ಯನನ್ನು ಒಂದು ಪ್ರದಕ್ಷಿಣೆ ಹಾಕೋದಕ್ಕೆ 12 ವರ್ಷಗಳ ಕಾಲವನ್ನು ತೆಗೆದುಕೊಳ್ಳುತ್ತೆ. ಆ ಒಂದು ಕಾಲಘಟ್ಟದ ಆಧಾರದಲ್ಲಿ ಈ ಕುಂಭಮೇಳಗಳನ್ನು, ಮಹಾಕುಂಭಮೇಳವನ್ನು ಮತ್ತು ಪೂರ್ಣ ಕುಂಭಮೇಳವನ್ನು ನಮ್ಮ ಭಾರತದ ಒಂದು ಆಧ್ಯಾತ್ಮಿಕತೆಯಲ್ಲಿ ಅಳವಡಿಸಲಾಗಿರತಕ್ಕಂಥದ್ದು. ಅಂದರೆ ಈಗ ಏನು ಗುರುಗ್ರಹ ಮತ್ತು ಸೂರ್ಯ ಮತ್ತು ಭೂಮಿ ಒಂದು ನಿರ್ದಿಷ್ಟ ರೇಖಾಮಾನದಲ್ಲಿ ಬರುತ್ತೆ ಖಗೋಳಶಾಸ್ತ್ರದಲ್ಲಿ, ಆವಾಗ ಏನಾಗುತ್ತೆ ಅಂದರೆ ವಿದ್ಯುತ್ ಕಾಂತೀಯ ವಲಯಗಳು ಏರ್ಪಡುತ್ತೆ. ವಿಶೇಷವಾಗಿ ಅವು ನಮ್ಮ ಒಂದು ಪ್ರಭಾವಳಿಯ ಇರುತ್ತಲ್ಲ, ಆ್ಯರ ಅಂತ ಹೇಳ್ತಾರಲ್ಲ, ಮನುಷ್ಯನ ಪ್ರಭಾವಳಿಯ ಮೇಲೆ ನಕಾರಾತ್ಮಕತೆಯನ್ನು ದೂರ ಮಾಡುವಂತಹ ಮತ್ತು ನಮ್ಮ ಒಂದು ಪ್ರಭಾವಳಿಯನ್ನು ಪರಿಶುದ್ಧವಾಗಿಸುವಂತಹ ಕೆಲಸವನ್ನು ಮಾಡುತ್ತೆ. ಆದರೆ ದೇವತೆಗಳ ಅನುಗ್ರಹ ಇರೋದರಿಂದ ಈ ಗಂಗಾ, ಯಮುನಾ, ಸರಸ್ವತಿ ಸೇರುವಂತಹ ತ್ರಿವೇಣಿ ಸಂಗಮದ ಈ ಜಾಗ ಏನಿದೆ ಪ್ರಯಾಗರಾಜ್ನಲ್ಲಿ, ಇಂಥ ಒಂದು ಪುಣ್ಯ ಕಾಲದಲ್ಲಿ ಸ್ನಾನವನ್ನು ಮಾಡಿದ್ರೆ, ಸಾಧು ಸಂತರ ಮಾರ್ಗದರ್ಶನಗಳನ್ನು ಕೇಳಿದ್ರೆ, ಅವರ ಆಶೀರ್ವಾದಗಳನ್ನು ಪಡೆದುಕೊಂಡ್ರೆ ನಮಗೆ ಮೋಕ್ಷವೂ ಪ್ರಾಪ್ತಿಯಾಗುತ್ತೆ ಅಂತ ಹೇಳುವಂತಹ ವಿಚಾರಗಳು ಇಲ್ಲಿರತಕ್ಕಂಥದ್ದು. ಹಾಗಾಗಿ 8ನೇ ಶತಮಾನದಲ್ಲಿ ಆದಿಗುರು ಶಂಕರಾಚಾರ್ಯರು ಸಹ ಈ ಕುಂಭಮೇಳದಲ್ಲಿ ಭಾಗವಹಿಸಿದ್ರು ಅಂತ ನಮ್ಮ ಇತಿಹಾಸ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಚೀನಾದ ಯಾತ್ರಿಕ ಯುಯನ್ ಸಾಂಗ್ ಕೂಡ ತನ್ನ ಒಂದು ಗ್ರಂಥದಲ್ಲಿ ಇದನ್ನೆಲ್ಲ ಉಲ್ಲೇಖ ಮಾಡಿದ್ದಾನೆ. ಇಷ್ಟೇ ಅಲ್ಲದೆ ಬಂಗಾಳದಲ್ಲೂ ಕೂಡ ಕುಂಭಮೇಳ ನಡೀತಾ ಇತ್ತು. ಯಾವಾಗ ನಮ್ಮ ದೇಶದ ಮೇಲೆ ವಿದೇಶಿ ಆಕ್ರಮಣಕೋರರ ದಾಳಿ ಹೆಚ್ಚಾಗಿ ನಡೆದಿತ್ತೋ, ಹಂಗಾಗಿ ಸರಸ್ವತಿ ಮತ್ತು ಹೂಗ್ಲಿ ನದಿಗಳು ಎಲ್ಲಿ ಸಂಗಮ ಆಗ್ತಾಯಿತ್ತೋ ಅಲ್ಲಿ ಕೂಡ ನಡೀತಾ ಇತ್ತು. ಆದರೆ ಅದನ್ನು ಈ ವಿದೇಶಿ ದಾಳಿಕೋರರ ಆಕ್ರಮಣದಿಂದಾಗಿ ಕೈ ಬಿಡಲಾಗಿತ್ತು. ಸರಸ್ವತಿ ಮತ್ತು ಹೂಗ್ಲಿ ನದಿಗಳು ಸೇರುವಂಥ ಜಾಗದಲ್ಲೂ ಕುಂಭಮೇಳ ನಡೀತಾ ಇತ್ತು. ಆದರೆ ಈಗ ಅದಕ್ಕೆ ಮತ್ತೆ ಮರುಚಾಲನೆಯನ್ನು ಕೊಡಲಾಗಿದೆ ಅಂತ ಹೇಳುವಂತಹ
ವಿಷಯ ನಮ್ಮೆಲ್ಲರಿಗೂ ಸಂತಸ ತಂದಿದೆ. ಹಾಗಾಗಿ ಈ ಬಾರಿ ನಡೆಯಲಿರುವಂಥ ಮಹಾಕುಂಭಮೇಳ 14,500 ಎಕರೆಗಳಿಗಿಂತ ಮಿಕ್ಕಿದಷ್ಟು ಜಾಗದಲ್ಲಿ ಒಂದು ಅತ್ಯಾಧುನಿಕವಾದ ಸುಸಜ್ಜಿತವಾದಂಥ ಒಂದು ನಗರವನ್ನೇ ಯೋಗಿ ಆದಿತ್ಯನಾಥ್ ಅವರು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ದೇಶದ ಎಲ್ಲೆಡೆಯಿಂದ, ಅಂದರೆ ಈ ಮಹಾಕುಂಭಮೇಳ ಇರ್ಬೋದು, ಕುಂಭಮೇಳ ಇರ್ಬೋದು, ಇದಕ್ಕೆ ಯಾರಿಗೆ ಯಾವುದೇ ವಿಧವಾದಂಥ ಆಹ್ವಾನವನ್ನು ಕೊಡೋದಿಲ್ಲ. ಯತಿಗಳಿರ್ಬೋದು, ಸಾಧು ಸಂತರಿರ್ಬೋದು, ನಾಗಾ ಸಾಧುಗಳಿರ್ಬೋದು, ಆಧ್ಯಾತ್ಮ ಸಾಧಕರಿರ್ಬೋದು, ಸ್ವಯಂ ಪ್ರೇರಿತರಾಗಿ ಎಲ್ಲರೂ ಒಂದೆಡೆಗೆ ಬಂದು ಸಮ್ಮಿಳಿತರಾಗ್ತಾರೆ. ಅಂದರೆ ಅಲ್ಲಿ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. ಕುಂಭಮೇಳದಲ್ಲಿ ಅಲ್ಲಿ ನಾನಾ ರೀತಿಯಾದಂತಹ ಧಾರ್ಮಿಕತೆಗೆ ಒಂದು ಉತ್ತೇಜನವನ್ನು ಕೊಡುವಂತಹ ನಿರ್ಣಯಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ. ಹಾಗಾಗಿ ಇವತ್ತು ಭಾರತ ಇಷ್ಟು ಸದೃಢವಾಗಿ ತನ್ನ ಧಾರ್ಮಿಕತೆಯ ನೆಲೆಗಟ್ಟಿನ ಮೇಲೆ ನಿಂತಿದೆ ಅಂತ ಹೇಳಿದ್ರೆ ಕುಂಭಮೇಳವು ಕೂಡ ಒಂದು ಬೃಹತ್ ವೇದಿಕೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಗಾಗಿ ದೇವತೆಗಳ ಅನುಗ್ರಹದಂತೆ ಅಲ್ಲಿ ಇವತ್ತು ಏನು ಅಮೃತ ಬಿಂದುಗಳು ಬಿದ್ದಂಥ ಜಾಗದಲ್ಲಿ ಶಾಹಿ ಸ್ನಾನವನ್ನು ಮಾಡ್ತಾರೆ. ಶಾಹಿ ಸ್ನಾನ ಅಂದರೆ ಒಂದು ಉತ್ತಮವಾದದ್ದು, ಅಂದರೆ ರಾಜನ ಸ್ಥಾನ ಅಂತ. ಅಂದರೆ ಸ್ಥಾನದಲ್ಲೇ ಸ್ನಾನ ಮಾಡ್ತೀವಲ್ಲ ನಾವು, ಅದರಲ್ಲೇ ಅತ್ಯುನ್ನತವಾದ ಸ್ನಾನ ಅಂತಲೂ ಕೂಡ ಹೇಳ್ಬೋದು. ಕುಂಭ ಅಂತ ಹೇಳಿದ್ರೆ ಕಳಶ ಆಗುತ್ತೆ, ಅಥವಾ ಮಡಿಕೆ ಆಗುತ್ತೆ, ಅಥವಾ ಉತ್ತುಂಗ ಅಂತ ಕೂಡ ಅರ್ಥವೂ ಬರುತ್ತೆ. ಸಂಸ್ಕೃತದಲ್ಲಿ ಒಂದೇ ಪದಕ್ಕೆ ಹಲವಾರು ಅರ್ಥಗಳು ಇರುವಂಥದ್ದು ಕೂಡ ನಮ್ಮ ಹಿಂದೂ ಧರ್ಮದ ಶ್ರೇಷ್ಠತೆ, ಸಂಸ್ಕೃತದ ಶ್ರೇಷ್ಠತೆ. ಹಾಗಾಗಿ ಇವತ್ತು ಕುಂಭಮೇಳ ಇಡೀ ವಿಶ್ವದ ಗಮನವನ್ನು ತನ್ನತ್ತ ಸೆಳೆದಿದೆ. ಆದರೆ ಆಲ್ ಇಂಡಿಯಾ ಮುಸ್ಲಿಂ ಜಮಾತ್ನ ಶಹಬುದ್ದೀನ್ ರಿಜ್ವಿ ಅಂತ ಹೇಳುವಂತಹ ಒಬ್ಬ ವ್ಯಕ್ತಿ ಇದ್ದಾನೆ. ಈತ ಆಲ್ ಇಂಡಿಯಾ ಮುಸ್ಲಿಂ ಜಮಾತ್ನ ಭಾರತದ ರಾಷ್ಟ್ರೀಯ ಅಧ್ಯಕ್ಷ. ಈತ ತನ್ನ ಎಕ್ಸ್ ಖಾತೆಯಲ್ಲಿ ಬರೆದುಕೊಳ್ತಾನೆ, ಈ ಪ್ರಯಾಗರಾಜದಲ್ಲಿ ಇವತ್ತೇನು ಮಹಾಕುಂಭಮೇಳ ಏನು ನಡೀತಾ ಇದೆ, ಇದು ವಕ್ಫ್ ಬೋರ್ಡ್ನ ಆಸ್ತಿ ಅಂತ ಹೇಳುವಂಥ ಮಟ್ಟಿಗೆ ಬಂದಿದ್ದಾನೆ. ನಾವು ಈಗ ಯಾಕೆ ವಿವಾದವನ್ನು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಸಾಧು ಸಂತರೆಲ್ಲ ಬಂದು ಇಲ್ಲಿ ನೆರೆದು ಶಾಹಿ ಸ್ನಾನವನ್ನು ಮಾಡ್ತಾರೆ. ಅವರ ಒಂದು ಆಚರಣೆಗೆ ಎಲ್ಲಿ ಭಂಗ ತರಬಾರ್ದು ಅಂತ ಹೇಳ್ಬಿಟ್ಟು ನಾವಿವತ್ತು ಯಾವುದೇ ವಿಧವಾದಂಥ ಹೋರಾಟವನ್ನು ಮಾಡೋದಿಲ್ಲ. ಇದು ನಮ್ಮ ಮುಸ್ಲಿಮರ ಶ್ರೇಷ್ಠತೆ ಅಂತ ಹೇಳುವಂಥ ಮಟ್ಟಿಗೆ ಈತ ಒಂದು ಕಾಮೆಂಟನ್ನು ತನ್ನ ಎಕ್ಸ್ ಖಾತೆಯಲ್ಲಿ ಹಾಕ್ತಾನೆ. ಅಂದರೆ ಸರ್ಕಾರ ಗೊತ್ತು ಗುರಿ ಇಲ್ಲದೆ ಮಾಡಿದಂಥ ಕಾನೂನುಗಳ ಒಂದು ಪರಿಣಾಮವಾಗಿ ಇವತ್ತು ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಆಚರಣೆ ಕುಂಭಮೇಳಕ್ಕೂ ಕೂಡ ಕುತ್ತು ಬಂದಿರತಕ್ಕಂಥದ್ದು, ಅದ್ರ ಮೇಲೆ ಒಂದು ಕಪ್ಪು ಚುಕ್ಕೆ ಬಂದಿರತಕ್ಕಂಥದ್ದು ಎಲ್ಲ ಸಮಸ್ತ ಹಿಂದೂಗಳಿಗೆ ನೋವಿನ ಸಂಗತಿ. ಆದರೆ ನೀವು ಕೂಡ ಈ ಆಧ್ಯಾತ್ಮದ ರಾಯಭಾರಿಗಳಾಗಬೇಕೆ? ಹಾಗಿದ್ದರೆ ಯಾಕೆ ತಡ ಮಾಡ್ತೀರಾ? ಎಲ್ಲರೂ ಕುಂಭಮೇಳಕ್ಕೆ ಹೋಗಿ ಶಾಹಿ ಸ್ನಾನವನ್ನು ಮಾಡುವುದರ ಮುಖಾಂತರ ನಮ್ಮ ಪಾಪ ಪುಣ್ಯ ಪ್ರಾರಬ್ಧಗಳನ್ನು ಪರಿಹರಿಸಿಕೊಳ್ಳುವುದರ ಮುಖಾಂತರ ಭಗವಂತನ ಚರಣದಲ್ಲಿ ನೀಲವಾಗುವಂತಹ ಒಂದು ಅಮೃತ ಕಾಲವು ಇದಾಗಿದೆ. ಸಾಧ್ಯವಾದಂಥವರು ಎಲ್ಲರೂ ಹೋಗಿ ಕುಂಭಮೇಳದಲ್ಲಿ ಭಾಗವಹಿಸಿ ಭಾರತದ ಆಧ್ಯಾತ್ಮಿಕತೆಯನ್ನು ಎತ್ತಿ ಹಿಡಿದು ನೀವು ಕೂಡ ಮೋಕ್ಷಕ್ಕೆ ಹೋಗುವಂತಹ ಒಂದು ಸಂದರ್ಭವನ್ನು ಎಲ್ಲಿ ತಪ್ಪಿಸಿಕೊಳ್ಳದೆ ಶಾಹಿ ಸ್ನಾನವನ್ನು ಮಾಡಿ ಬನ್ನಿ ಅಂತ ಹೇಳುವಂಥ ವಿನಂತಿಯೊಂದಿಗೆ ಆಟೋವಾಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.